ರಬಕವಿ ಬನಟ್ಟಿ ಮತ್ತು ಮಹೇಶ್ವಾಡಿಗೆಯ ಮಧ್ಯದಲ್ಲಿರುವ ಕೃಷ್ಣಾ ನದಿಯ ಅಡ್ಡಲಾಗಿ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಬ್ಯಾರೇಜ್ ಭಾಳ ವರ್ಷದಿಂದ ತಟಸ್ಥಾಗಿ ನಿಂತದ. ಆ ಕಾಮಗಾರಿ ಆದಷ್ಟು ಬೇಗ ಶುರು ಆಗಬೇಕಂತಕ್ಕಂಥ ಸಂಕಲ್ಪ ಹೊತ್ಕೊಂಡ ರವಿ ಅವರು 3 ದಿನವರೆಗೆ ಇವತ್ತಿನವರೆಗೆ 3 ದಿನ ಆಯಿತು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಾರ. ಆ ಕಾರ್ಯಕ್ಕೆ ಯಶಸ್ವಿ ಸಿಗಲಿ ಅಂತ ಮಂಗಲಮಯ ಆಶೀರ್ವಾದ ಜೊತೆಗೆ ಸರ್ಕಾರ ಆದಷ್ಟು ಬೇಗ ಇದಕ್ಕೊಂದು ಯೋಗ್ಯ ನಿರ್ಣಯ ತಗೊಂಡು ತತ್ಕಾಲವಾಗಿ ಅದನ್ನ ಶುರು ಮಾಡಲೇಬೇಕು. ಯಾಕಂದ್ರೆ ಆ ಕಾರ್ಯದಿಂದ ಭಾಳ ಜನರಿಗೆ ಅನುಕೂಲ ಆಗುತ್ತದೆ. ವಿಶೇಷವಾಗಿ ರೈತರಿಗಂತೂ ಭಾಳ ಅನುಕೂಲ ಆಗ್ತಕ್ಕಂಥ ಕಾರ್ಯ ಅದ. ನಾವು ಗೃಹಸ್ಥ ಅವಸ್ಥೆಯಲ್ಲಿದ್ದಾಗ ಬಾಲಕರಿದ್ದಾಗ ಸಹ ನೋಡಿದ್ದೀವಿ. ಶಾಲೆಗೆ ಕಲ್ತಕ್ಕಂಥ ಸಂದರ್ಭದಲ್ಲಿ ಹೆಡ್ ಮಾಸ್ಟರ್ ಇರ್ತಕ್ಕಂಥ ದಬಾಡಿ ಸರ್ ಅವ್ರದ್ದು ಒಂದು ಕತಿ ಏನಂತಂದ್ರೆ, ಬೋಟ್ನ್ಯಾಗ ಅವ್ರದ್ದು ಮಂದಿ ತುಂಬು ತಗೊಂಡಿರ್ಬೇಕು. ಆ ಟೈಮ್ದಾಗ ಅವ್ರಿಗೆ ಅಟ್ಯಾಕ್ ಬಂದ್ರೆ ಅವ್ರನ್ನ ದವಾಖಾನೆ ಸೇರ್ಸೋಕ್ಕಾಗಲಿಲ್ಲ. ಅಲ್ಲಿಂದಲೇ ನದಿ ಒಳಗೆ ಅವ್ರ ಸಮಾಧಿ ಆಯಿತು ಬೋಟ್ನ್ಯಾಗನ. ಇಂಥ ಪರಿಸ್ಥಿತಿ ಆಯಿತು. ಮತ್ತು ಎಷ್ಟೋ ಜನ ಗರ್ಭಿಣಿಯರು ಅತನಿಗೆ ಹೋಗ್ಬೇಕಾದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ರಬಕೈ ಬನ್ನಟ್ಟಿ ಬರೀ 2 ರಿಂದ 3 ಕಿಲೋಮೀಟರ್ ರಬಕೈ ಬನ್ನಟ್ಟಿ ಅನುಕೂಲ ಅದ. ಅದಕ್ಕೆ ಈ ಕಾರ್ಯ ಆದಷ್ಟು ಬೇಗ ಆಗಿ ಇಡೀ ಎಲ್ಲ ಮನುಕುಲಕ್ಕೆ ಒಂದು ಒಳ್ಳೇದಾಗ್ತಕ್ಕಂಥ ಕಾರ್ಯ ಸರ್ಕಾರ ಮಾಡಲೇಬೇಕು. ರವಿ ಅವರು ಸತ್ಯಾಗ್ರಹ ಇವತ್ತು ಮುಗಿಸ್ಬೇಕು. ಆದಷ್ಟು ಬೇಗ ಅದು ಕಾರ್ಯ ಯಶಸ್ವಿ ಆಗಬೇಕು. ಎಲ್ಲ ಮೀಡಿಯಾದವರು ಇದಕ್ಕೊಂದು ಸ್ಪಂದನೆ ಕೊಡಬೇಕು. ಎಲ್ಲ ಸಮಾಜದವರು ಇದು ಯಾವ ಜಾತಿ ಕುಲ ಗೋತ್ರ ಅನ್ನಲಾರ್ದ ಮಾನವತಾವಾದ ಇರ್ತಕ್ಕಂಥ ಧರ್ಮ ಇದು. ಇದರ ಸಾಥ್ ಕೊಟ್ಟ ಯಶಸ್ವಿ ಆಗಲಿ. ಓಂ ನಮಃ.